ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಮಿನಿಸ್ಟ್ರಿ ಆಫ್ ರೈಲ್ವೆ RRB ವತಿಯಿಂದ ಪ್ಯಾರಾಮೆಡಿಕಲ್ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಈ ಒಂದು ಹುದ್ದೆಯಲ್ಲಿ ಈಗಾಗಲೇ ನಾನು ವಿಡಿಯೋ ಕೂಡ ನಿಮಗೆ ಶೇರನ್ನು ಕೂಡ ಮಾಡಿದ್ದೇನೆ, ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅಪ್ಲಿಕೇಶನ್ ಕೂಡ ಆರಂಭವಾಗಿದೆ. ಆದರೆ ಈ ವಿಡಿಯೋದಲ್ಲಿ ನಾನು ಒಟ್ಟು 1300 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ನಾನು ನಿಮಗೆ ಮಾಹಿತಿ ಕೊಡುವಂಥದ್ದು ಆಪ್ಟೋಮೆಟ್ರಿಸ್ಟ್, ಸೊ ಆಪ್ಥಾಲ್ಮಿಕ್ ಟೆಕ್ನಿಷಿಯನ್ ಕೋರ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳಿದ್ದಾವೆ ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವೆಲ್ಲ ಕೊನೆ ದಿನಾಂಕ ಇದೆ, ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇಲ್ಲಿ ಡೇಟ್ಗಳು ನೋಡೋದಾದರೆ 17ನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದೇ ತಿಂಗಳು 17ನೇ ತಾರೀಕಿಗೆ. ಮುಂದಿನ ತಿಂಗಳು 16ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದರ ಒಳಗಡೆ ನಿಮಗೆ ಏನು ಮಾಡ್ತಾರೆ ಅಂದರೆ ಎಡಿಟ್ ಮಾಡಲಿಕ್ಕೆ, ಓಕೆ. ಸೊ ಡೇಟ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ನೀವು ಇವುಗಳನ್ನು ಏನಪ್ಪ ಅಂದರೆ ಕರೆಕ್ಷನ್ಸ್ ಏನಾದ್ರು ಇದ್ದರೆ ನೀವು ಮುಂದಿನ ತಿಂಗಳು 17ರಿಂದ 26ವರೆಗೆ ಟೈಮನ್ನು ಕೊಡ್ತಾರೆ. ಸೊ ಇಲ್ಲಿ ಹುದ್ದೆಗಳ ವಿವರಗಳು ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಹುದ್ದೆಗಳಿದ್ದಾವೆ. ನಾನು ಇದರಲ್ಲಿ ಇವತ್ತು ಬರೀ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಆಪ್ಟೋಮೆಟ್ರಿಸ್ಟ್ ಮಾತ್ರ. ಸೊ ಆಪ್ಟೋಮೆಟ್ರಿಕ್ಸ್, ಸೊ ಇಲ್ಲಿ ನೋಡ್ಬೋದು ಆಪ್ಟೋಮೆಟ್ರಿಸ್ಟ್ ಇದೆ ಜಾಬ್ 17ನೇ ಪಾಯಿಂಟಲ್ಲಿ ಇರುವಂಥದ್ದು. ಹುದ್ದೆಗಳ ವಿವರಗಳು ಎಷ್ಟಿದಾವೆ ಅಂತಂದರೆ 4 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, 4 ಹುದ್ದೆಗಳು ಅಂತಲ್ಲ, ಒಟ್ಟು ಹುದ್ದೆಗಳು ಇಲ್ಲಿ ನಮಗೆ ಇದರ ಪ್ರಕಾರ ನೋಡೋದಾದರೆ ಈ ಒಂದು ಸೀರಿಯಲ್ ಪ್ರಕಾರ ಟೋಟಲ್ ನಂಬರ್ ಆಫ್ ವೇಕೆಷನ್ಸ್, ಸೊ ವೇಕೆನ್ಸೀಸ್, ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ಗಳು ಇಲ್ಲಿ ಒಟ್ಟು 4 ಹುದ್ದೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ರಿಮೇನಿಂಗ್ ಎಲ್ಲ ಬೇರೆ ಬೇರೆದಲ್ಲೇ ಬೇರೆ ಬೇರೆ ಜಾಸ್ತಿ ಇದ್ದಾವೆ. ಬಟ್ ಕೊಟ್ಟಿರುವಂಥದ್ದು ಹುದ್ದೆಗಳಲ್ಲಿ ಆಪ್ಟೋಮೆಟ್ರಿಸ್ಟ್ ಬರೀ 4 ಹುದ್ದೆಗಳನ್ನು ಮಾತ್ರ. ಸೊ ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. 17ನೇ ತಾರೀಕಿಂದ ಇದೇ ತಿಂಗಳು 17ರಿಂದ ಇದು ಒಂದು ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕು. DBT ಮುಖಾಂತರ ನೀವೇನು ಮಾಡಬೇಕಂದ್ರೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ನೋಡ್ಬೋದು. ಇಲ್ಲಿ ನಿಮಗೆ ಒಟ್ಟು ಒಂದು 33 ವಯಸ್ಸು ತನಕ ಇದೆ. ಮ್ಯಾಕ್ಸಿಮಮ್ 21ರಿಂದ 33 ವಯಸ್ಸಿದೆ. ಮತ್ತು ಏಜ್ ಲಿಮಿಟನ್ನು ಕೂಡ ಕೊಡಲಾಗಿದೆ. SC/ST ದವರಿಗೆ 5 ವರ್ಷ ಜಾಸ್ತಿ ಕೊಡಲಾಗಿದೆ. OBC ದವರಿಗೆ 3 ವರ್ಷ ಜಾಸ್ತಿ ಕೊಡಲಾಗಿದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಮತ್ತು ಬೇರೆ ಬೇರೆ ಕಾಸ್ಟ್ನವರು ಕೂಡ ಇಲ್ಲಿ ಏಜ್ ಸಡಿಲಿಕೆಯನ್ನು ಕೂಡ ಕೊಡಲಾಗಿದೆ. ಸೊ ಇಲ್ಲಿ ಏನಂತಂದರೆ ನೀವು ಪೇಮೆಂಟ್ ಮಾಡಲಿಕ್ಕೆ, ಓಕೆ, ಏನು ಕ್ವಾಲಿಫಿಕೇಷನ್ ಇದೆ ಅದರ ಮುಖಾಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದರ ಜೊತೆಗೆ ಫೀಸ್ ಬಗ್ಗೆ ಹೇಳಿದ್ದಾರೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿದೆ ಅಂದರೆ ಆಲ್ ಕ್ಯಾಂಡಿಡೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. SC/ST, ಎಕ್ಸ್-ಸರ್ವಿಸ್ಮೆನ್, PWD, ಫಿಮೇಲ್ ವುಮನ್ಸ್ಗಳಿಗೆ, ಆಮೇಲೆ ಬ್ಯಾಕ್ವರ್ಡ್ ಇಕನಾಮಿಕಲಿ ವೀಕರ್ EBC ಅವರುಗಳಿಗೆ 250 ರೂಪಾಯಿ ಇರುತ್ತೆ. ESW ದವರು ಕೂಡ 250 ರೂಪಾಯಿ ಇರುತ್ತೆ. ಓಕೆ, ಸೊ ಇದು ಆನ್ಲೈನ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅದಾದ ಮೇಲೆ ಇಲ್ಲಿ ಸೆಲೆಕ್ಷನ್ ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿ ಕಾಂಪಿಟೇಷನ್ ಎಕ್ಸಾಮಲ್ಲಿರುತ್ತೆ. ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಪರ್ಸನಲ್ ಎಬಿಲಿಟಿ, ಜನರಲ್ ಅವೇರ್ನೆಸ್ಸು, ಮ್ಯಾಥಮೆಟಿಕ್ಸು, ಅರ್ಥಮೆಟಿಕ್ಸ್, ಇಂಟೆಲಿಜೆನ್ಸ್, ರೀಸನಿಂಗು, ಜನರಲ್ ಸೈನ್ಸು, ಈ ರೀತಿಯಾಗಿ 100 ಮಾರ್ಕ್ಸ್ಗಳನ್ನು ಇಲ್ಲಿ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕನೆಕ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ನೀವು ಇಲ್ಲಿ ಪಾಸ್ ಆಗಬೇಕಾಗುತ್ತೆ. ಪಾಸ್ ಆದಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ಗಳನ್ನು ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಒಂದು ಜಾಬನ್ನು ಸೆಲೆಕ್ಷನ್ ಮಾಡ್ಕೊತಾರೆ. ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡೋದು, ಅಫಿಷಿಯಲ್ ವೆಬ್ಸೈಟ್ ನೀವು ಇಲ್ಲಿ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಬೋದು ಅಂತಂದರೆ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಏನಂತಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟು ಕ್ವಾಲಿಫಿಕೇಷನ್ಸ್. ಸೊ ಕ್ವಾಲಿಫಿಕೇಷನ್ ಏನಿರಬೇಕು, ನಾನಿವಾಗ ಎಲ್ಲನೂ ಸ್ಕಿಪ್ ಮಾಡಿ ನಮ್ಮ ಒಂದು ಆಪ್ಟೋಮೆಟ್ರಿಸ್ಟ್ಗೆ ಹೋಗ್ಬಿಡ್ತೀನಿ. ಸೊ ಆಪ್ಟೋಮೆಟ್ರಿಕ್ಸ್, ಸೊ ಇಲ್ಲಿ ಕ್ವಾಲಿಫಿಕೇಷನ್ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು. ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ ಇಲ್ಲಿ ಸೊ ಆಪ್ಟೋಮೆಟ್ರಿಕ್ಸು, ಸೊ 4 ಹುದ್ದೆಗಳನ್ನು ಕರೆಯಲಾಗಿದೆ. ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿರುವಂಥದ್ದು ಏನಂತಂದರೆ BSc ಆಪ್ಟೋಮೆಟ್ರಿ ಅಥವಾ ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಿಷಿಯನು. ಅದರಲ್ಲಿ 3 ಅಥವಾ 4 ವರ್ಷ ಡ್ಯೂರೇಷನ್ ಇರುವಂಥದ್ದು. ಅಂದರೆ ನಮ್ಮ SSLC ಬೇಸ್ ಮೇಲೆ, SSLC ಮೇಲೆ ಆಪ್ಥಾಲ್ಮಿಕ್ ಟೆಕ್ನಿಷಿಯನ್ ಇದ್ದವರು ಕೂಡ ಇದನ್ನು ಅಪ್ಲಿಕೇಶನನ್ನು ಹಾಕ್ಬೋದು. ಆಮೇಲೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ರಿಜಿಸ್ಟರ್ ವಿತ್ ಕನ್ಸಲ್ಟ್ ಕೌನ್ಸಿಲ್, ಅಂದರೆ ಇದನ್ನು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಅಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಒಳಗಡೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಇದು ವೆರಿ ಇಂಪಾರ್ಟೆಂಟು ಕ್ವಾಲಿಫಿಕೇಷನ್ಸ್. ನಮ್ಮ SSLC ಬೇಸ್ ಮೇಲೆ ಇರುವಂಥವ್ರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಯಾಕಂದರೆ ಇಲ್ಲಿ 3ರಿಂದ 4 ವರ್ಷ ಡ್ಯೂರೇಷನ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಟ್ರೈ ಮಾಡ್ಬೋದು.